ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಸಲ್ಮಾನ್ ಖಾನ್ ಅವ್ರ ಬಗ್ಗೆ ಹೇಳಬೇಕು. ಅದು ಕನೆಕ್ಟ್ ಆಗಿರುವಂಥದ್ದು ಕನ್ನಡಕ್ಕೆ, ಹಾಗಾಗಿ ಇಲ್ಲಿ ಹೇಳುವಂಥದ್ದು. ಕನ್ನಡದ ಒಂದು ಚಿತ್ರ. ಆ ಚಿತ್ರ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಿದೆ. 13 ಚಿತ್ರ ಬಂದಿತ್ತು. 13 ಚಿತ್ರದಲ್ಲಿ ಇದು ಕೂಡ ಒಂದು. ಒಂದು ಭರವಸೆ ಇತ್ತು, ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂಥೇಳಿ. ಒಳ್ಳೆ ರಿವ್ಯೂ ಪಡೆದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಅಂಥೇಳಿ ಅನಿಸ್ಕೋತಾ ಇದೆ. ಈ ಚಿತ್ರದ ಒಂದು ಟ್ರೈಲರನ್ನು ಸಲ್ಮಾನ್ ಖಾನ್ ಅವರು ನೋಡಿರುವಂಥದ್ದು. ಪ್ರತಿಯೊಂದು ಹಂತದಲ್ಲೂ ಈ ಒಂದು ಟ್ರೈಲರನ್ನು ನೋಡ್ತಾ ಹೋದಂತೆ ಅವರು ಶಾಕ್ ಆಗ್ತಾನೆ ಇರ್ತಿದ್ರು. ಹಾಗೆಯೇ ಹೀರೋ ಹೆಸರು ಬಂದಾಗ ಯಾರಿದು ಅಂತ ಹೇಳಿ ಕುತೂಹಲವನ್ನು ಕೇಳ್ತಿದ್ರು. ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಮಗೆ ಅಥವಾ ನನಗೆ ಈ ಚಿತ್ರವನ್ನು ಹಿಂದಿಯಲ್ಲಿ ಯಾವಾಗ ತೋರಿಸ್ತೀರಿ ಅಂಥೇಳಿ. ಆಗ ಪಕ್ಕದಲ್ಲಿಲ್ಲೇ ನಿಂತಹ ನಿರ್ಮಾಪಕರು ಆದಷ್ಟು ಬೇಗ ಕನ್ನಡದ ಈ ಚಿತ್ರವನ್ನು ಡಬ್ ಮಾಡಿ ಹಿಂದಿಗೆ ಬಿಡ್ತೀವಿ, ಆಗ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಪಕ್ಕದಲ್ಲೇ ನಿಂತದ್ದು ಯಾರಪ್ಪ ಅಂದರೆ ರವಿ ವರ್ಮ ಅವರು, ಸಾಹಸ ನಿರ್ದೇಶಕ ಮತ್ತು ನಿರ್ಮಾಪಕ ರವಿ ವರ್ಮ ಅವರು ಈಗಾಗಲೇ ಶಾರುಖ್ ಖಾನ್, ಸನ್ನಿ ಡಿಯೋಲ್ ಜೊತೆಗೆ ಕೆಲಸ ಮಾಡಿದ್ದಾರೆ. ಸಲ್ಮಾನ್ ಖಾನ್ ಅವರ ಪರಿಚಯ ಕೂಡ ಇರೋದರಿಂದ ಅವರಿಗೆ ಇವರು ಹೋಗಿ ತಮ್ಮ ಚಿತ್ರವನ್ನು ಏನಿತ್ತಲ್ಲ ಅದರ ಟ್ರೈಲರ್ ಅದನ್ನು ತೋರಿಸ್ತಾರೆ. ತೋರಿಸಾದ್ಮೇಲೆ ಈ ಥರದ್ದೆಲ್ಲ ಮಾತುಗಳು ಈಗೇನು ಹೇಳಿದಲ್ಲ ಅದೆಲ್ಲ ಚರ್ಚೆಗಳಾಗುತ್ತೆ. ಈ ಒಂದು ಚಿತ್ರದ ಟ್ರೈಲರ್ ಯಾವುದು ಅಥವಾ ಚಿತ್ರ ಯಾವುದು ಅಂತ ಹೇಳೋ ಪ್ರಶ್ನೆ ಬಂದರೆ ಅಲ್ಲಿ ರಕ್ಕಸ ಪುರದೋಳ್ ಚಿತ್ರದ ಹೆಸರನ್ನು ಹೇಳಬೇಕಾಗತ್ತೆ. ಯಾಕಂದರೆ ಅದೇ ಚಿತ್ರದ ಟ್ರೈಲರನ್ನು ಸಲ್ಮಾನ್ ಖಾನ್ ಅವರು ನೋಡಿರುವಂಥದ್ದು. ಕನ್ನಡದಲ್ಲಿಯೇ ಬಂದಂತಹ ಸಿನಿಮಾದ ಕನ್ನಡದ ಟ್ರೈಲರನ್ನು ಸಲ್ಮಾನ್ ಖಾನ್ ನೋಡಿ ತುಂಬ ಖುಷಿಪಟ್ಟಿರುವಂಥದ್ದು. ಖುಷಿಪಟ್ಟು ಹಿಂದಿಯಲ್ಲಿ ನಾನು ಈ ಚಿತ್ರ ನೋಡ್ತೀನಿ ಅಂಥೇಳಿ ಹೇಳಿರುವಂಥದ್ದು. ಇದು ಸದ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಗಮನ ಸೆಳೀತಿರುವಂಥ ಮ್ಯಾಟರ್. ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕನ್ನಿಸ್ತು, ಹಾಗೆಯೇ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಫೆಬ್ರವರಿ 6ನೇ ತಾರೀಕು ಈ ಚಿತ್ರ ರಿಲೀಸ್ ಆಗಿದೆ. ರಾಜ್ ಬಿ ಶೆಟ್ಟರು ಅದ್ಭುತವಾಗಿ ನಟಿಸಿದ್ದಾರೆ. ಹಾಗೆಯೇ ಅನಿರುದ್ಧ್ ಭಟ್ ಕೂಡ ತುಂಬ ಒಳ್ಳೆಯ ಅಭಿನಯ ಮಾಡಿರುವಂಥದ್ದು. ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಆಯಾ ಪಾತ್ರವನ್ನು ಜೀವಿಸಿ ನಿಭಾಯಿಸಿ ಎಲ್ಲರ ಮನವನ್ನು ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಕನ್ನಡದ ಒಂದು ಅದ್ಭುತವಾದ ಸಿನಿಮಾ ವಲ್ವಾರ್ ಅನ್ನುವಂಥ ಮತ್ತೊಂದು ಚಿತ್ರ ಇದೆ, ಮಕ್ಕಳ ಸಿನಿಮಾ. ಅದು ಕೂಡ ಸೇಮ್ ಒಂದು ಫೀಲ್ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲರಿಗೂ ಒಳ್ಳೆಯ ಸಿನಿಮಾ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ಸಿನಿಮಾ. ಈ ಎರಡೂ ಸಿನಿಮಾಗಳು ಹೆಚ್ಚು ಗಮನ ಸೆಳೀತಾ ಇದೆ. ಇನ್ನುಳಿದಂತೆ ಸಲ್ಮಾನ್ ಖಾನ್ ನೋಡಿದಂಥ ಟ್ರೈಲರ್ ನೋಡಿದಂಥ ಈ ರಕ್ಕಸ ಪುರದೋಳ್ ಸಿನಿಮಾ ಹೆಚ್ಚು ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.